ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ರಾಜ ಮೀನು ಬಂಗುಡೆಯ ಮೀನಿನ ಸಾರು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ. ಬನ್ನಿ ತಯಾರು ಮಾಡೋಣ. ಬಂಗುಡೆ ತೊಗೊಂಡಿದ್ದೇನೆ ನೋಡಿ. ಇದರಲ್ಲಿ 2 ಮೀನಿನ ಸಾರು ಮಾಡ್ಕೊಳ್ಳುವ. ಒಂದು ಭಾಗ ತೊಗೊಂಡಿದ್ದೇನೆ ನೋಡಿ, ತೆಂಗಿನಕಾಯಿ. ಇದನ್ನು ತುರ್ಕೊಳ್ಳುವ. ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ ನೋಡಿ. 12 ಉದ್ದ ಮೆಣಸು ಹಾಕ್ಕೊಂಡೆ. 2 ಗಿಡ್ಡ ಮೆಣಸು, ಇದಕ್ಕಿನ್ನು ಬೆಳ್ಳುಳ್ಳಿ, 4 ಬೆಳ್ಳುಳ್ಳಿ, ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೀ ಸ್ಪೂನಷ್ಟು ಜೀರಾ, ಸ್ವಲ್ಪ 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ, 1/4 ಟೀ ಸ್ಪೂನಷ್ಟು ಕರಿಮೆಣಸು, ಚಿಟಿಕೆಯಷ್ಟು ಸ್ವಲ್ಪ, 2 ತೊಗೊಂಡಿದ್ದೇವಲ್ಲ ಬಂಗುಡೆ, ಸ್ವಲ್ಪ ನಾನು ಮೆಂತ್ಯ ಹಾಕ್ತಾಯಿದ್ದೇನೆ. ಓಮ ಬೇಡ. ಹುಳಿ ಹಾಕ್ಕೊಳ್ಳುವ. ಅಡಿಕೆ ದೊಡ್ಡ ಮೀನಾದ ಕಾರಣ ಹುಳಿ ಹಾಕ್ಕೊಂಡೆ. ಅರಿಶಿನ ಕೊಂಬು ಕೂಡ ಹಾಕ್ಕೊಳ್ಬೋದು, ಮತ್ತು ಮಸಾಲೆಗೆ ಪುನಃ ಕುದಿಲಿಕ್ಕಾಗುವಾಗ ಹಾಕ್ಕೊಳ್ಳುವ. ಒಂದು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ. ಗ್ರೈಂಡ್ ಮಾಡಿಕೊಳ್ಳುವ. ಇದನ್ನು ಹಾಕ್ಕೊಳ್ಳುವ. ಇನ್ನು ಗ್ರೈಂಡ್ ಮಾಡುವ. ಒಂದು ತುಂಡು ಶುಂಠಿ ತೊಗೊಂಡಿದ್ದೇನೆ ನೋಡಿ. ಆಮೇಲೆ ಒಂದು ಕಾಯಿಮೆಣಸು, ಇದನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಮಸಾಲೆಗೆ ಹಾಕ್ಕೊಳ್ಳುವ. ಮಸಾಲೆ ರೆಡಿ ಆಯಿತು ನೋಡಿ. ಗ್ಯಾಸಲ್ಲಿ ಇಟ್ಟಿದ್ದೇನೆ. ಕಾಯಿಮೆಣಸು ಹಾಕ್ತಾಯಿದ್ದೇನೆ. ಶುಂಠಿ ಕೂಡ ಹಾಕ್ಕೊಳ್ಳುವ. ಉಪ್ಪು ಹಾಕ್ತಾ ಇದ್ದೇನೆ. ಆಮೇಲೆ ರುಚಿ ನೋಡ್ಕೊಳ್ಳುವ. ಕಾಲು ಟೀ ಸ್ಪೂನಷ್ಟು ಹಲ್ದಿ ಪೌಡರ್ ಹಾಕ್ತಾ ಇದ್ದೇನೆ ನೋಡಿ. ಸ್ವಲ್ಪ ದೊಡ್ಡ ಮೀನು ಆದ ಕಾರಣ ಮೆಂತ್ಯ ಸ್ವಲ್ಪ ಅಲ್ಲ ಹಾಕ್ಕೊಂಡದ್ದು. ಆರ್ಗ್ಯಾನಿಕ್ ಅದು ಪೌಡರ್. ಹಲ್ದಿ ಒಳ್ಳೆ ಪರಿಮಳ ಇದೆ. ಉಪ್ಪು ಸರಿಯಾಗಿದೆ. ಒಳ್ಳೆ ಕುದಿ ಬರಬೇಕಿನ್ನು. ಕುದಿ ಬಂದ ಮೇಲೆ ಮೀನು ಕಟ್ ಮಾಡಿಕೊಳ್ಳುವ. ಆಮೇಲೆ ಹಾಕ್ಕೊಳ್ಳುವ. ಮೀನು ತೊಗೊಂಡಿದ್ದೇನೆ ನೋಡಿ, ಕಟ್ ಮಾಡಿಕೊಳ್ಳುವ. ಕುದಿ ಬರ್ತಾ ಇದೆ. ಇನ್ನು ಹಾಕ್ಕೊಳ್ಳುವ. ಕುದಿ ಬರ್ತಾ ಇದೆ.
ಮಸಾಲೆ ಚೆನ್ನಾಗಿ ಕುದಿ ಬರಬೇಕು, ಆಮೇಲೆ ಹಾಕಬೇಕು ಮೀನನ್ನು. ಮೀನು ಹಾಕ್ಕೊಳ್ಳುವ. ಮೆಲ್ಲಾನೆ ಒಮ್ಮೆ ಕೈ ಆಡಿಸುವ ಅಷ್ಟು ಮೆಲ್ಲ. ಆದ ಕಾರಣ ಏನಾಗೋದಿಲ್ಲ. ಸಣ್ಣ ಮೀನಾದರೂ ಸ್ವಲ್ಪ ಜಾಗ್ರತೆ ಆಗಬೇಕು. ಮುಚ್ಚೇನು ಆರಾಮಗೋಸ್ಕರ ಒಳ್ಳೆ ಪರಿಮಳ ಬರ್ತದೆ, ಅದಕ್ಕೋಸ್ಕರ ಕರಿಬೇವು ಹಾಕ್ತಾ ಇದ್ದೇನೆ ನೋಡಿ. ಮತ್ತೆ ತೆಗಿಯುವ. ಕುದಿ ಬಂತಿನ್ನು ಪೂರ್ತಿಯಾಗಿ ಕುದಿ ಬರಲಿ, ಆಮೇಲೆ ಆಫ್ ಮಾಡು. ಕುದಿ ಬಂತು ನೋಡಿ, ಇನ್ನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಕರಿಬೇವು ತೆಗಿಯುವ. ರಾಜ ಮೀನಿನ ಸಾರು. ಬಂಗುಡೆ ಮೀನು ಅಂತೇಳಿ ರಾಜ ಮೀನು ಅಲ್ವಾ. ರೆಡಿ ಆಯಿತು ನೋಡಿ ಬಂಗುಡೆ ಮೀನಿನ ಸಾರು. ಮೊನ್ನೆ ನಾನು ಸಣ್ಣ ಸಣ್ಣ ಮೀನಿನ ಸಾರು ತೋರಿಸಿದ್ದೇನೆ, ಬಂಗುಡೆ ಮೀನಿನ ಸಾರು ಕೂಡ ಮಾಡಿದ್ದೇನೆ ನೋಡಿ. ಅನ್ನದೊಂದಿಗೆ ದೋಸೆ, ರೊಟ್ಟಿ, ಅಕ್ಕಿ ರೊಟ್ಟಿ ಯಾವುದೊಂದಿಗೂ ಇದು ಒಳ್ಳೆ ಕಾಂಬಿನೇಷನ್. ಅನ್ನದೊಂದಿಗೆ ಸೂಪರ್ ಆಗಿರ್ತದೆ. ನೀವು ತಯಾರು ಮಾಡಿ, ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.